ಪ್ರಿಯ ವೀಕ್ಷಕರೇ, ಎಲ್ಲರಿಗೂ KP ಎಕ್ಸ್ಟೆಂಡ್ ಕ್ಲಾಸಸ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ನಾನು 7ನೇ ತರಗತಿ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂತೆ ಅಧ್ಯಾಯ 2 ಅಂಕಗಣಿತದ ಉಕ್ತಿಗಳು. ಸೊ ಈ ಒಂದು ಅಧ್ಯಾಯದಲ್ಲಿ ಬರ್ತಕ್ಕಂತಹ ಕ್ವಶನ್ ನಂಬರ್ ಇಲ್ಲಿ ಕಂಡುಹಿಡಿ ಪ್ರಶ್ನೆಗಳು ಕಾಣಿಸ್ತಿದಾವಲ್ಲ, ಪೇಜ್ ನಂಬರ್ 35 ಇದರಲ್ಲಿ ಬರ್ತಕ್ಕಂತಹ ಕಂಡುಹಿಡಿ ಪ್ರಶ್ನೋತ್ತರಗಳನ್ನ ಸಾಲ್ವ್ ಮಾಡೋಣ ಬನ್ನಿ ಒಂದೊಂದಾಗಿ. ಮೊದಲನೇ ಪ್ರಶ್ನೆ, ಪ್ರತಿ ಸಂದರ್ಭದಲ್ಲೂ ಪದಗಳನ್ನು ಬರೆಯುವ ಮೂಲಕ ಮುಂದಿನ ಉಕ್ತಿಗಳ ಬೆಲೆಗಳನ್ನು ಕಂಡುಹಿಡಿಯಿರಿ ಅಂತ ಹೇಳ್ತಾರೆ. 1 by 1 ಸಾಲ್ವ್ ಮಾಡೋಣ ಬನ್ನಿ. ಇಲ್ಲಿ ನೋಡ್ರಿ ಮಕ್ಕಳೇ, ಸೊ ಅವ್ರು ಕೊಟ್ಟಿರೋದು ಈ ಕ್ವಶನ 28 - 7 + 8. ಇದರಲ್ಲಿ ಮೊದಲು ನಾವೇನು ಮಾಡ್ಬೇಕ್ರಿ, ಪದಗಳನ್ನು ಬರಿಬೇಕು. ಪದಗಳು ಯಾವ್ಯಾವ ಇದಾವೆ ಅನ್ನೋದನ್ನು ಬರಿಬೇಕು. 28 ಬಂದಿದೆ, -7 + 8 ಅಥವಾ 8 ಅಂತ ಬರಿಬೋದು ನಾವು. ಸೊ ಇದನ್ನು ಯಾವ ರೀತಿ ಬಿಡಿಸೋದು ನೋಡ್ರಿ. 28 - 7 + 8. 28 - 7 ಅಂದರೆ 21 ಬರ್ತದೆ. ಅದಕ್ಕೆ 8 ಕೂಡಿಸಿದ್ರೆ ಎಷ್ಟು ಬರ್ತದೆ? 29. ಬಿ ಕ್ವೆಶನ್ ನೋಡ್ರಿ, 39 - 2 × 6 + 11. ಪದಗಳು ಯಾವಿದಾವೆ ನೋಡ್ರಿ. ಮೊದಲು ಪದಗಳು ಯಾವ್ಯಾವುದಾವು? 34 ಒಂದಿದೆ, ಆಮೇಲೆ 2 × 6 ಒಂದಿದೆ, ಆಮೇಲೆ 11 ಒಂದಿದೆ, -2 × 16, ಸೊ 11 ಒಂದಿದೆ. ಈಗ ನೋಡ್ರಿ ಯಾವ ರೀತಿ ಸಾಲ್ವ್ ಮಾಡೋದು. 39 - 2 × 6 + 11. ಮೊದಲು ಏನು ಮಾಡ್ಬೇಕ್ರಿ? ಮಲ್ಟಿಪ್ಲಿಕೇಶನ್ ಮಾಡ್ಬೇಕು. 39 ಹೆಂಗಿರ್ತೈತೆ ಹಂಗೆ ಇಡಬೇಕು. 6 2 12 + 11. 39 12 ಕಳೀರಿ ಎಷ್ಟು ಬರ್ತದೆ? ಇಲ್ಪ ಅಂತಂದ್ರೆ ಇದನ್ನು ಸಹ ನೀವು ಮಾಡ್ಬೋದು. ಸೊ 39 12 ಕಳೆದ್ನಿ ಅಂತಂತಂದ್ರೆ ನನಗೆ ಎಷ್ಟು ಬರ್ತದೆ? 27 ಬರ್ತದೆ. ಪ್ಲಸ್ ಇದಕ್ಕೆ 11 ಕೂಡಿಸ್ರಿ, ಎಷ್ಟು ಬರ್ತದೆ? 38 ಬರ್ತದೆ. ಸೊ ಸಿ ಇತ್ತು ಕ್ವಶನ್ ನೋಡ್ರಿ. ಇಲ್ಲಿ 40 - 10 + 10 + 10. ಪದಗಳನ್ನು ಬರೀನಿ ಮೊದಲು. ಪದಗಳು ಯಾವ್ಯಾವಿದಾವೆ? 40 - 10, ಆಮೇಲೆ +10 ಅಂದ್ರೆ 1, 10 ಅಂದ್ರೆ 1, ಆಮೇಲೆ 10, 4 ಪದಗಳಿದಾವೆ. ಸೊ ಯಾವ ರೀತಿ ಮಾಡೋದು ನೋಡ್ರಿ. 40 - 10 + 10 + 10 ಅಂತ ಹೇಳಿದಾರೆ. ಸೊ ಈ -10 ಈ +10 0 ಆಗುತ್ತೆ ಅಥವಾ ಕ್ಯಾನ್ಸಲ್ ಆಗುತ್ತೆ, 0 ಅಂತ ಬರೀತನು. ಆಮೇಲೆ +10. ಸೊ 40 + 10 ಅಂತಂದರೆ ಎಷ್ಟು ಬರ್ತದೆ ರೀ? 50. ಕರೆಕ್ಟಾ? ಇನ್ನು ನೆಕ್ಸ್ಟ್ ನೋಡ್ರಿ, ಡಿ ಕ್ವೆಶನ್. ಇಲ್ಲಿ ನೋಡ್ರಿ ಯಾವ ರೀತಿ ಮಾಡೋದಂತ. ಮೊದಲ ಪದಗಳನ್ನು ಬರ್ಕೊಳ್ರಿ. ಪದಗಳು ಒಂದನೇದು 48, ಆಮೇಲೆ -10 × 2. ಇದನ್ನು ನಾವು ಪದಗಳ ಮೊತ್ತವಾಗಿ ಬರೋದ್ರಿಂದ ಸೊ -10 × 2 ತೊಗೋತನು. ಆಮೇಲೆ 16/2. ಸೊ ಇವೆಲ್ಲ ಏನ್ರಿ ಇದ್ರ ಪದಗಳಂತ ನಾವು ಓಡ್ಕೋಬೇಕು. ಅಂದರೆ ಇದನ್ನು ಸಪ್ರೇಟಾಗಿ ಸಾಲ್ವ್ ಮಾಡಬೇಕು, ಇದನ್ನು ಸಪ್ರೇಟಾಗಿ ಸಾಲ್ವ್ ಮಾಡಬೇಕು ಅಂತ ಅರ್ಥ. ಯಾಕಂದ್ರೆ ಇವುಗಳನ್ನ ಪದಗಳ ಮೊತ್ತವಾಗಿ ನಾವು ವ್ಯಕ್ತಪಡಿಸಿ, ಅದಕ್ಕೆ ಇಲ್ಲಿ -10 × 2 ಬಂದದೈತೆ. ಹಾಗಾದ್ರೆ ಸಾಲ್ವ್ ಮಾಡಿರಿ ಹೆಂಗಂತ. 48 - 10 × 2 + 16/2. ಇಲ್ಲಿ ನೋಡ್ರಿ, 48 - 12 20 ಪ್ಲಸ್ 16 2 ಭಾಗಿಸಿದ್ರೆ 8, 2 × 8 16. ಸೊ 48ರೊಳಗೆ 20 ಕಳೆದ್ರೆ 18 ಬರ್ತದೆ. 18ಕ್ಕೆ 8 ಕೂಡಿಸಿದ್ರಿ ಅಂತಂದ್ರೆ ಎಷ್ಟು ಬರ್ತದೆ? ಸೊ 48ರೊಳಗೆ 20 ಕಳೆದ್ರೆ 28 ಬರ್ತದೆ. 28ಕ್ಕೆ 8 ಕೂಡಿಸಿದ್ನಿ ಅಂತಂದ್ರೆ ನನಗೆ 36 ಬರ್ತದೆ. ಸೊ 4ನೇ ಕ್ವಶನ್ ಮುಗಿದ್ರಿ. ಇನ್ನು ಈ ಕ್ವಶನ್ ನೋಡ್ರಿ. ಈ ಏನೈತಿ ಈ ಕ್ವಶನ್ ನೋಡ್ರಿ, 6 × 3 - 4 × 8 × 5. ಇಲ್ಲಿ ಪದಗಳು 2 ಅದಾವ್ರಿ ನಮಗೆ. ಯಾವ್ಯಾವ ಅಂತಂತಂದ್ರೆ ಒಂದು 6 × 3, -4 × 8 × 5 ಒಂದು. ಸೊ ಇದು ನೋಡ್ಬೋದು ನೀವು. ಇದನ್ನು ನಾವು ಯಾವ ರೀತಿ ಮಾಡೋದು? 6 × 3 - 4 × 8 × 5. 6 3 18, 8 5 40, 4 4 16, 160 ಆಯ್ತದೆ. ಸೊ 160ರೊಳಗೆ 18 ಕಳೆದ್ರಿ ಅಂತಂದ್ರೆ ನನಗೆ 142 ಬರ್ತದೆ. ಬಟ್ ಇಲ್ಲಿ 18ಕ್ಕಿಂತ 160 ದೊಡ್ಡ ಸಂಖ್ಯೆ ಇದೆ. ದೊಡ್ಡ ಸಂಖ್ಯೆಯಿಂದ ಸಣ್ಣ ಸಂಖ್ಯೆನ ಕಳಿತಿದ್ವಿ. ದೊಡ್ಡ ಸಂಖ್ಯೆ ಚಿಹ್ನೆಯನ್ನು ಉತ್ತರಕ್ಕೆ ಇಡಬೇಕು. ಹಾಗಾದ್ರೆ -142 ಬರ್ತಾ ಇದೆ. ಎರಡನೇ ಪ್ರಶ್ನೆಯನ್ನು ನೋಡ್ರಿ ಮಕ್ಕಳೇ. ಮುಂದಿನ ಪ್ರತಿ ಉಕ್ತಿಗೆ ಒಂದು ಕಥೆ ಅಥವಾ ಸನ್ನಿವೇಶವನ್ನು ಬರೆದು ಅವುಗಳ ಬೆಲೆಗಳನ್ನು ಕಂಡುಹಿಡಿಯಿರಿ ಅಂತ ಪ್ರಶ್ನೆ ಇದೆ. ಅದರಲ್ಲಿ ಎ 89 + 21 - 10. ಸೊ 89 ಮತ್ತು 21 ಕೂಡಿಸಿ ಬಂದ ಉತ್ತರವನ್ನು 10 ಕಳಿಬೇಕು. ಬಂದ ಉತ್ತರದಲ್ಲಿ 10 ಕಳಿಬೇಕು. ಈ ರೀತಿ ಒಂದು ಸನ್ನಿವೇಶವನ್ನು ನಾವು ಸೃಷ್ಟಿಸಬೇಕಾಗಿದೆ. ಸೊ ನಾನು ಇಲ್ಲಿ ಬರೆದಿದ್ದೀನಿ ನೋಡ್ರಿ.
ಸ್ನೇಹಾಳ ಹುಟ್ಟುಹಬ್ಬದಂದು ಅವಳ ತಂದೆ ಅವಳಿಗೆ 89 ಚಾಕ್ಲೇಟ್ಗಳನ್ನು ನೀಡಿದರು. ಅವಳ ತಾಯಿ ಅವಳಿಗೆ 21 ಚಾಕ್ಲೇಟ್ಗಳನ್ನು ನೀಡಿದಳು. ಅವಳು ಚಾಕ್ಲೇಟ್ಗಳನ್ನು ಶಾಲೆಗೆ ತೆಗೆದುಕೊಂಡು ಹೋಗಿ 10 ಚಾಕ್ಲೇಟ್ಗಳನ್ನು ತನ್ನ ಸ್ನೇಹಿತೆಯರಿಗೆ ಹಂಚಿದರೆ ಅವಳ ಬಳಿ ಉಳಿಯುವ ಚಾಕ್ಲೇಟ್ಗಳ ಸಂಖ್ಯೆ ಎಷ್ಟು? ಇಲ್ಲಿ ನೋಡ್ಬೋದು ನೀವು 89 ಚಾಕ್ಲೇಟ್ ಅವ್ರ ಅಪ್ಪ ಕೊಡ್ತಾರೆ, 21 ಅವ್ರ ಮಮ್ಮಿ ಕೊಡ್ತಾರೆ. ಸೊ ಟೋಟಲ್ ಕೌಂಟ್ ಎಷ್ಟಾಯ್ತು ನೋಡ್ರಿ, ಇಲ್ಲಿ 110 ಆಯಿತು. ಸೊ ಅದ್ರೊಳಗೆ 10 ಮೈನಸ್ ಮಾಡಿದ್ನಿ ಅಂತಂದ್ರೆ ನನಗೆ ಎಷ್ಟು ಬರ್ತದೆ? 100 ಚಾಕ್ಲೇಟ್ಸ್ ಉಳಿದವು ಅಂತ ನಾವಿಲ್ಲಿ ಬರಿಬೇಕು. ಸೊ ಇದು ಸನ್ನಿವೇಶನ ಬರೆದು ಅದನ್ನು ಪ್ರಾಬ್ಲಮನ್ನು ಸಾಲ್ವ್ ಮಾಡಬೇಕು. ಅವ್ರು ನೆಕ್ಸ್ಟ್ ಕೊಟ್ಟಿರುವಂಥದ್ದು 5 × 12 - 6. ಸೊ ಇದಕ್ಕೊಂದು ಸನ್ನಿವೇಶ ನೋಡ್ರಿ. ಸೀತಾ ಮಾರುಕಟ್ಟೆಗೆ ಹೋಗಿ 6 ರೂಪಾಯಿ ಬೆಲೆಯ 12 ಪೇರು ಹಣ್ಣುಗಳನ್ನು ತಂದಳು. ಮನೆಗೆ ಹೋಗಿ ನೋಡಿದಾಗ ಅವುಗಳಲ್ಲಿ 6 ಹಣ್ಣುಗಳು ಕೊಳೆತಿರುವುದನ್ನು ಗಮನಿಸಿದಳು. ಹಾಗಾದರೆ ಸೀತಾಳ ಬಳಿ ಉಳಿದ ಹಣ್ಣುಗಳ ಸಂಖ್ಯೆ ಎಷ್ಟು ಅಂತ. ಸೊ ಒಂದು ಹಣ್ಣಿಗೆ 5 ರೂಪಾಯಿ ಅಂದರೆ 12 ಹಣ್ಣಿಗೆ ಎಷ್ಟಾಯಿತು ಅಂದರೆ 12 60 ಆಯಿತು. ಆಮೇಲೆ ಅದರಲ್ಲಿ 6 ಕೆಟ್ಟು ಹೋಗಿತ್ತು ಅಂದರೆ 6 ಮೈನಸ್ ಮಾಡಿದ್ನಿ ಅಂತಂದ್ರೆ ನನಗೆ 54 ಹಣ್ಣುಗಳು ಉಳಿತು. ಸಿ ಕ್ವೆಶನ್ ನೋಡ್ರಿ. ಸಿ 4 × 9 + 2 × 6. ರಾಮುವಿನ ತಂದೆ ರಾಮುವಿಗೆ 4 ರೂ ಬೆಲೆಯ 9 ಪೆನ್ಸಿಲ್ಗಳನ್ನು ಹಾಗೂ 2 ರೂ ಬೆಲೆಯ 6 ಪೇಪರ್ ಹಾಳೆಗಳನ್ನು ಕೊಡಿಸುತ್ತಾರೆ. ಹಾಗಾದರೆ ರಾಮುವಿನ ತಂದೆ ಅಂಗಡಿಯವನಿಗೆ ನೀಡಬೇಕಾದ ಒಟ್ಟು ಹಣ ಎಷ್ಟು ಅಂತ. 4 ರೂಪಾಯಿ ಪೆನ್ಸಿಲ್ ಅಂದ್ರೆ 9 ಪೆನ್ಸಿಲ್ ಅಂದ್ರೆ 9 × 4 = 36 ಆಯಿತು. ಆಮೇಲೆ ಪೇಪರ್ ಹಾಳೆ 6, ಒಂದು ಪೇಪರ್ ಹಾಳೆಗೆ 2 ರೂಪಾಯಿ, 12 ರೂಪಾಯಿ ಆಯ್ತು. ಸೊ ಟೋಟಲ್ ಅಮೌಂಟ, ಸೊ ಈ ಉಕ್ತಿ ಬರ್ತದೆ ನಮಗೆ 4 × 9 + 2 × 6 ಉಕ್ತಿ. ಇದನ್ನು ಸಾಲ್ವ್ ಮಾಡಿದ್ನಿ ಅಂತಂದ್ರೆ ನನಗೆ 48 ರೂಪಾಯಿ ಸಿಗ್ತದೆ. ಥರ್ಡ್ ಕ್ವೆಶನ್ ನೋಡ್ರಿ. ಮುಂದಿನ ಪ್ರತಿ ಸನ್ನಿವೇಶಕ್ಕೂ ಅದನ್ನು ವಿವರಿಸುವ ಉಕ್ತಿಯನ್ನು ಬರೆಯಿರಿ. ಅದರ ಪದಗಳನ್ನು ಗುರುತಿಸಿ ಮತ್ತು ಉಕ್ತಿಯ ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಎ ಕ್ವೆಶನ್ ನೋಡ್ರಿ. ರಾಣಿ ಆಲಿಯಾ ಕಳೆದ ವರ್ಷ ರಾಜಕುಮಾರಿ ಎಲ್ಸಾ ಅವರಿಗೆ 100 ಚಿನ್ನದ ನಾಣ್ಯಗಳನ್ನು ಮತ್ತು ರಾಜಕುಮಾರಿ ಅಣ್ಣಾ ಅವರಿಗೆ 100 ಚಿನ್ನದ ನಾಣ್ಯಗಳನ್ನು ನೀಡಿದಳು. ರಾಜಕುಮಾರಿ ಎಲ್ಸಾ ಈ ನಾಣ್ಯಗಳನ್ನು ಒಂದು ಉದ್ಯಮ ಪ್ರಾರಂಭಿಸಲು ಉಪಯೋಗಿಸಿ ತನ್ನಲ್ಲಿರುವ ನಾಣ್ಯಗಳನ್ನು ದ್ವಿಗುಣಗೊಳಿಸಿದಳು. ರಾಜಕುಮಾರಿ ಅಣ್ಣಾ ಆಭರಣಗಳನ್ನು ಕೊಂಡಳು ಮತ್ತು ಈಗ ಅವಳ ಬಳಿ ಅರ್ಧದಷ್ಟು ನಾಣ್ಯಗಳು ಮಾತ್ರ ಉಳಿದಿವೆ. ರಾಜಕುಮಾರಿ ಎಲ್ಸಾ ಮತ್ತು ರಾಜಕುಮಾರಿ ಅಣ್ಣಾ ಅವರ ಬಳಿ ಒಟ್ಟು ಎಷ್ಟು ಚಿನ್ನದ ನಾಣ್ಯಗಳಿವೆ ಎಂಬುದನ್ನು ವಿವರಿಸುವ ಉಕ್ತಿಯನ್ನು ಬರೆಯಿರಿ ಅಂತ ಹೇಳಿದ್ದಾರೆ. ಸೊ ರಾಜಕುಮಾರಿ ಆಲಿಯಾ ಎಲ್ಸಾ ಮತ್ತು ಅಣ್ಣಾ ಅವರಿಗೆ 100 ರೂಪಾಯಿ 100 ಚಿನ್ನದ ನಾಣ್ಯಗಳನ್ನು ಕೊಟ್ಟರೆ ಒಟ್ಟು ನಾಣ್ಯಗಳು 200 ಆಯಿತು. ರಾಜಕುಮಾರಿ ಎಲ್ಸಾ ಏನು ಮಾಡ್ತಾರೆ, ಅದನ್ನು ದ್ವಿಗುಣ ಮಾಡ್ಕೋತಾರೆ. ಅದರ ಉದ್ಯಮ ಆರಂಭಿಸಿ ದ್ವಿಗುಣ ಮಾಡ್ಕೊಂಡ್ರೆ ಡಬಲ್ ಆಯ್ತು. 100 ಡಬಲ್ ಎಷ್ಟು ರೀ? 200. ಸೊ 2 × 100 ಈ ರೀತಿ ನಾವು ಉಕ್ತಿ ಬರೀಲಿಕ್ಕೆ ಅದನ್ನು ಈ ರೀತಿ ಬರೆದಿದ್ದೇನೆ. ನೆಕ್ಸ್ಟ್ ನೋಡ್ರಿ, ಏನು ಮಾಡ್ತಾರೆ ಅಂತಂದ್ರೆ ರಾಜಕುಮಾರಿ ಅಣ್ಣಾ ತನ್ನಲ್ಲಿರುವ ನಾಣ್ಯಗಳಲ್ಲಿ ಆಭರಣಗಳನ್ನು ಕೊಂಡುಕೊಂಡು ಅರ್ಧದಷ್ಟು ಮಾತ್ರ ಉಳಿಸ್ಕೊಂಡು ಅರ್ಧದಷ್ಟು ಕಳ್ಕೊಳ್ತಾಳೆ. ಹಾಗಾದರೆ 100 ಅರ್ಧ ಅಂತಂದ್ರೆ 100 × 1/2 100/2 ಆಯ್ತು. ಅವರಿಬ್ಬರ ಬಳಿ ಉಳಿದಂತಹ ಒಟ್ಟು ಹಣಗಳು, ರಾಜಕುಮಾರಿ ಎಲ್ಸಾ ಅವರ ಬಳಿ 2 × 100 ಆಗಿತ್ತು, ಅಣ್ಣಾ ಅವರ ಬಳಿ 100/2 ಆಗಿತ್ತು. ನಾನು ಇದನ್ನು ಉಕ್ತಿಯ ರೂಪದಲ್ಲಿ ಬರೆದಿದ್ದೀನಿ. ಇಲ್ಲಿ ನಿಮಗೆ 2 ಪದಗಳಿದಾವೆ ಕಾಣ್ಬೋದು, ಇದು ಒಂದು ಪದ, ಇದು ಒಂದು ಪದ. ಸೊ ಇದನ್ನು ಪದಗಳನ್ನು ಬರಿ ಅಂತ ಹೇಳಿದ್ರೆ ಪದನ್ನು ಬರೆದ ಅದರದ ಬೆಲೆ ಕಂಡುಹಿಡಿ ಅಂತ ಹೇಳಿದ್ದಾರೆ. ಸೊ 2 × 100 200, 100/2 50. ಟೋಟಲ್ ನಾಣ್ಯಗಳ ಸಂಖ್ಯೆ 250. ಇನ್ನು ಬಿ ಕ್ವೆಶನ್ ನೋಡ್ರಿ. 2 ನಿಲ್ದಾಣಗಳ ನಡುವಿನ ಮೆಟ್ರೋ ರೈಲು ಟಿಕೆಟ್ ದರ ವಯಸ್ಕರಿಗೆ 40 ರೂಪಾಯಿ ಮತ್ತು ಚಿಕ್ಕ ಮಕ್ಕಳಿಗೆ 20 ರೂಪಾಯಿ. ಮುಂದಿನ ಟಿಕೆಟ್ಗಳ ಒಟ್ಟು ಬೆಲೆ ಎಷ್ಟಾಗ್ತದೆ ಅಂತ ಕ್ವಶನ್ಸ್ ಕೇಳಿದ್ದಾರೆ. ಇಲ್ಲಿ 1, 2 ಕ್ವಶನ್ಸ್ ಇದ್ದಾವೆ. 4 ವಯಸ್ಕರು ಮತ್ತು 3 ಮಕ್ಕಳು. 4 ಜನ ವಯಸ್ಕರು, ಒಬ್ಬ ವಯಸ್ಕರಿಗೆ 40 ರೂಪಾಯಿ ಅಂದ್ರೆ 4 ಜನ ವಯಸ್ಕರಿಗೆ ಅಂದರೆ 4 × 40 ಮಾಡ್ತೀವಿ. ಮತ್ತು 3 ಮಕ್ಕಳು ಬೇರೆ ಇದಾರಲ್ಲ, 3 × 1 ಮಗುವಿಗೆ 20 ರೂಪಾಯಿ. ಸೊ ಇದನ್ನು ನಾವೇನು ಮಾಡಬೇಕು, ಕೂಡಿಸ್ಬೇಕು. ಸೊ ಇದು ಒಂದು ಪದ, ಇದು ಒಂದು ಪದ, 2 ಪದಗಳನ್ನು ಸಪ್ರೇಟಾಗಿ ಮಾಡಿ ಅದನ್ನೇನು ಮಾಡಬೇಕು, ನಾವು ಲಾಸ್ಟಿಗೆ ಆ್ಯಡ್ ಮಾಡಬೇಕು. 40 × 4 160, 20 × 3 60. ಸೊ ಇದನ್ನು ಕೂಡಿಸಿದಾಗ ನನಗೆ ಎಷ್ಟು ಬರ್ತದೆ, 120 ಬರ್ತಾಯಿದೆ. ಸೆಕೆಂಡ್ ಕ್ವೆಶನ್. ತಲಾ 3 ವಯಸ್ಕರು ಇರುವ 2 ಗುಂಪುಗಳು ಅಂತ ಹೇಳ್ಯಾರ. ಒಂದು ಗುಂಪೊಳಗೆ 3 ಜನ, ಅಂಥವು 2 ಗುಂಪು. ಸೊ ಒಬ್ಬರಿಗೆ 40 ರೂಪಾಯಿ ವಯಸ್ಕರಿಗೆ. ಸೊ ಇದು ಎಷ್ಟಾಯ್ತು ರೀ, ಟೋಟಲ್ 240 ಆಯಿತು. ಕ್ವೆಶನ್ ನೋಡ್ರಿ. ಅದರಲ್ಲಿ ಚಿತ್ರದಲ್ಲಿ ತೋರಿಸಿರುವ ಅಳತೆಗಳ ಸಂಬಂಧವನ್ನು ವಿವರಿಸುವ ಉಕ್ತಿಯನ್ನು ಬರೆಯುವ ಮೂಲಕ ಕಿಟಕಿಯ ಒಟ್ಟು ಎತ್ತರವನ್ನು ಕಂಡುಹಿಡಿಯಿರಿ ಅಂತಾರೆ. ಟೆಕ್ಸ್ಟ್ ಬುಕ್ ಒಳಗೆ ನಿಮ್ಮ ಚಿತ್ರ ತೋರಿಸ್ತೇನೆ ನೋಡ್ರಿ. ನಾನು ಕಾಣಿಸ್ತಿದೆಯಲ್ಲ, ಇದು ಚಿತ್ರ ಅವ್ರು ಕೊಟ್ಟಿರೋಂಥ ಕಿಟಕಿ ಚಿತ್ರ. ಇದರಲ್ಲಿ 2 ಅಂಚುಗಳು ಕಾಣ್ತಾವ್ರಿ ನಿಮಗೆ. ಇದು ಮ್ಯಾಲಿಂದ ಎಡ್ಜ್ ಒಂದು, ಕೆಳಗಿಂದ. ಇವು ಅಂಚುಗಳು ಎಷ್ಟು ಅದಾವ್ರಿ, ಟೋಟಲ್ 2 ಅಂಚುಗಳು ಅದಾವೆ. ಒಂದು ಅಂಚಿಂದ ಎಷ್ಟು ಸೆಂಟಿಮೀಟ್ರ್ ಐತಿ, 3 ಸೆಂಟಿಮೀಟ್ರ್. ಅಂಥವು 2 ಅಂಚು ಅಂದ್ರೆ 2 × 3 ಮಾಡಬೇಕು.
ಹೌದಾ. 2 ಅಂಚುಗಳಿದಾವೆ, 1 ಅಂಚಿಗೆ 3 ಸೆಂಟಿಮೀಟ್ರ್ ಅಗಲ ಐತಿ. ಸೊ 2 ಇಂಟು 3 ಮಾಡ್ಬೇಕು. ಇನ್ನವ್ರು ಕೊಟ್ಟಾರ ಜಾಲ್ರಿ ಕೊಟ್ಟಾರ, ಅಂದ್ರೆ ಇದು ಕೆಬ್ಬಣದ ಸೆಳೆ ಇರ್ತದಲ್ಲ ಇದು. ಎಷ್ಟು ಅದಾವೆ ನೋಡ್ರಿ ಅಂಥವ? 1 2 3 4 5 6 ಅದಾವೆ ಅಂಥವು ಜಾಲ್ರಿ. 6 ಇಂಟು 2 ಮಾಡ್ಬೇಕು. ಪ್ಲಸ್ ಅಂತರ ನೋಡ್ಬೇಕು, ಇದು ಟೋಟಲ್ ಎತ್ತರ ಅಂದ್ರೆ ಮ್ಯಾಲಿಂದ ಅಂಚ ಕೆಳಗಿಂದ ಅಂಚ, ಇದು ಜಾಲ್ರಿ ಎಷ್ಟೈತಿ ಮತ್ತು ನಡುಕ್ಕೆ ಅಂತರ ಡಿಫ್ರೆನ್ಸ್ ಎಷ್ಟೈತಿ ಅಂತ ಇದನ್ನೆಲ್ಲ ಸೇರಿಸ್ಬೇಕು ರೀ. ಸೊ ಅಂತರ 5 ಸೆಂಟಿಮೀಟ್ರ್ ಅದಾವೆ. ಅಂತರ ಎಷ್ಟು ಅದಾವು? 1 2 3 4 5 6 7 ಅದಾವೆ. 7 ಇಂಟು 5 ಉಕ್ತಿ ರೂಪದಲ್ಲಿ ಯಾವ ರೀತಿ ಬರೆದಿದ್ದೀನಿ ಅನ್ನೋದನ್ನು ನೋಡ್ರಿ ನೀವಿಲ್ಲಿ. ಅಂಚುಗಳು 2 ಇದಾವೆ, ಅಂತರ 7 ಅದಾವೆ, ಜಾಲ್ರಿ 6 ಅದಾವೆ. ಸೊ 2 ಇಂಟು 3 7 ಇಂಟು 5 6 ಇಂಟು 2. ಸೊ ಅಂಚು 3 ಸೆಂಟಿಮೀಟ್ರ್ ಐತಿ, ಅಂತರ 5 ಸೆಂಟಿಮೀಟ್ರ್ ಐತಿ, ಜಾಲ್ರಿ 2 ಸೆಂಟಿಮೀಟ್ರ್ ಆಗಲೈತಿ. ಸೊ ಇದನ್ನು ನಾನು ಅಷ್ಟು ಮಲ್ಟಿಪ್ಲೈ ಮಾಡಿ ಇದನ್ನು ಆ್ಯಡ್ ಮಾಡಿದ್ನಿ ಅಂತಂದ್ರೆ ನನಗೆ 53 ಸೆಂಟಿಮೀಟ್ರ್ ಅಂತ ಆನ್ಸರ್ ಬರ್ತದೆ. ಸೊ ಇದು ಪೇಜ್ ನಂಬರ್ 35 ಅವ್ರಿಗಂತ ಎಲ್ಲ ಕ್ವಶನ್ಸನ್ನು ನಾನು ಆಲ್ಮೋಸ್ಟ್ ಎಲ್ಲ ಸಾಲ್ವ್ ಮಾಡೀನಿ. ಸೊ ಆದಷ್ಟು ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ವಿಡಿಯೋ ಹೆಂಗೆ ಅನ್ನಿಸ್ತಂತ ಕಮೆಂಟ್ ಮಾಡಿರಿ. ಥ್ಯಾಂಕ್ ಯು.